ಮೈಸೂರಷ್ಟೇ ಅಲ್ಲ, ನಾಡಿನಾದ್ಯಂತ ದಸರಾ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಬೆಲೆ ಏರಿಕೆಯ ಮಧ್ಯೆಯೂ ಕೂಡ ಹಬ್ಬದ ಖರೀದಿ ಭರಾಟೆ ಜೋರಾಗಿದೆ. ನಾಡಿನಾದ್ಯಂತ ದಸರಾ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಎಲ್ಲೆಲ್ಲೂ ಕೂಡ ಈ ಆಯುಧ ಪೂಜೆಯನ್ನ ಮಾಡಲಾಗ್ತಾ ಇದೆ. ಬೆಲೆ ಏರಿಕೆ ಮಧ್ಯೆಯೂ ಕೂಡ ಹಬ್ಬದ ಖರೀದಿ ಭರಾಟೆ ಕೂಡ ಜೋರಾಗಿದೆ. ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಹೂ, ಹಣ್ಣು, ಬಾಳೆಕಂಬ, ಪೂಜಾ ಸಾಮಗ್ರಿಗೆ ಖರೀದಿ ಮಾಡಲಿಕ್ಕೆ ಜನರು ಮುಗಿಬಿದ್ದಿದ್ದಾರೆ. ಬೂದುಗುಂಬಳ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ. ಮಲ್ಲಿಗೆ, ಕನಕಾಂಬರ ಸೇರಿ ಎಲ್ಲಾ ಹೂಗಳ ಬೆಲೆ ಕೂಡ ಏರಿಕೆ ಆಗಿದೆ. ಮಾರ್ಕೆಟ್ಗೆ ಬರೋರ್ಗೆ ಸದ್ಯಕ್ಕೆ ಟ್ರಾಫಿಕ್ ಜಾಮ್ ಬಿಸಿ ಕೂಡ ತಟ್ಟಿದೆ. ನಾಡಿನಾದ್ಯಂತ ದಸರಾ ಆಯುಧ ಪೂಜೆಯನ್ನ ಆಚರಣೆ ಕೂಡ ಮಾಡಲಾಗ್ತಾ ಇದೆ. ಇನ್ನು ಹಬ್ಬಗಳು ಪ್ರಾರಂಭ ಆಯಿತು ಅಥವಾ ಹಬ್ಬದ ದಿನ ಅಂತಂದ್ರೆ ಹೂ ಹಣ್ಣುಗಳನ್ನ ಮಾತನಾಡಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕೆಂತಂದ್ರೆ ಎಲ್ಲದರ ಬೆಲೆ ಕೂಡ ಗಗನಕ್ಕೆ ಇರುತ್ತೆ. ಆದರೂ ಕೂಡ ಜನರು ಮುಗಿಬಿದ್ದು ಹೂಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಬೂದುಗುಂಬಳಕಾಯಿ ಬಹಳ ಪ್ರಮುಖವಾಗಿ ಈ ಒಂದು ಆಯುಧ ಪೂಜೆಯ ಸಂದರ್ಭದಲ್ಲಿ ಅಥವಾ ಮನೆಯಲ್ಲಿರುವಂತಹ ವಾಹನಗಳಿಗಾಗಿರಬಹುದು, ಮನೆಯಲ್ಲಿರುವ ವಸ್ತುಗಳಿಗೆ ಪೂಜೆಯನ್ನ ನೆರವೇರಿಸಿ ಈ ಬೂದಗುಂಬಳಕಾಯಿನ ಒಡೆಯುವ ಸಂಪ್ರದಾಯ ಕೂಡ ನಮ್ಮಲ್ಲಿದೆ. ಹಾಗಾಗಿ ಅದರ ಬೆಲೆ ಕೂಡ ಸ್ವಲ್ಪ ಏರಿಕೆ ಆಗಿದೆ. ಇನ್ನು ಬಾಳೆಕಂಬ ಅದರ ಬೆಲೆಯೂ ಕೂಡ ಏರಿಕೆ ಆಗಿದೆ. ಇನ್ನು ಹೂಗಳನ್ನಂತೂ ಮಾತನಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಲ್ಲಿಗೆ ರೇಟ್ ಕೂಡ ಜಾಸ್ತಿ ಆಗಿದೆ. ಕನಕಾಂಬ್ರ, ಸಾವಂತಿಗೆ ಹೂವು ಅದೆಲ್ಲದರ ಬೆಲೆಯೂ ಕೂಡ ಸದ್ಯಕ್ಕೆ ಗಗನಕ್ಕೆ ಏರಿದೆ. ಆದರೂ ಕೂಡ ಜನರು ಮುಗಿಬಿದ್ದು ಈ ಹೂಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಹಣ್ಣುಗಳನ್ನ ಖರೀದಿ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಇನ್ನು ಕೆಆರ್ ಮಾರ್ಕೆಟ್ ಹೂವುಗಳು ಬೇಕಾದಂತಹ ಹೂವುಗಳಾಗಿರ್ಬೋದು, ದೇವರ ಸಾಮಗ್ರಿಗಳು ಅದೆಲ್ಲವನ್ನು ಕೂಡ ಖರೀದಿ ಮಾಡಬೇಕು ಅಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮಾರ್ಕೆಟ್ಗೆ ಹೋಗ್ತಾರೆ. ಆದರೆ ಈಗ ಮಾರ್ಕೆಟ್ಗೆ ಸುತ್ತಮುತ್ತ ಬಹಳ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ನಿನ್ನೆ ಮೊನ್ನೆ ಎಲ್ಲ ನೋಡಿದ್ರೆ ವ್ಯಾಪಾರವೇ ಆಗ್ತಾ ಇಲ್ಲ ಅಂತ ವ್ಯಾಪಾರಸ್ಥರು ಗೋಳಿಡ್ತಾ ಇದ್ರು. ಆದರೆ ಇವತ್ತಂತೂ ತುಂಬಾ ಜನರಿದ್ದಾರೆ, ತುಂಬಾ ವ್ಯಾಪಾರ ಕೂಡ ಆಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಲಕ್ಷ್ಮಿ ಅವರು ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿರುವಂತದ್ದು. ಹಬ್ಬ ಅಂದ ತಕ್ಷಣ ನಮ್ಮೆಲ್ಲರಿಗೂ ಮೊದಲು ನೆನಪಾಗೋದು ಹಬ್ಬಕ್ಕೆ ಬೇಕಾಗಿರುವಂತಹ ಹೂಗಳು. ಯಥಾವತ್ತಾಗಿ ಪ್ರತಿ ಹಬ್ಬದಲ್ಲೂ ಸಹ ಹೂ ಮತ್ತು ಹಣ್ಣಿನ ಬೆಲೆ ಏರಿಕೆ ಆಗುವಂತದ್ದು. ಅದರ ಜೊತೆಗೆ ಈ ಬಾರಿಯೂ ಸಹ ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಹೂವಿನ ದರ ಜೊತೆಗೆ ಹಣ್ಣಿನ ದರ ಏರಿಕೆ ಆಗಿದೆ. ಎಸ್, ನಾನಿದೀಗ ಕೆಆರ್ ಮಾರುಕಟ್ಟೆಯ ಹೂವಿನ ಮಾರುಕಟ್ಟೆಯಲ್ಲಿದ್ದೀನಿ. ತಾವು ಗಮನಿಸ್ತಾ ಹೋಗ್ಬಹುದು ದೃಶ್ಯಾವಳಿಗಳಲ್ಲಿ ಹೂವಿನ ಬೆಲೆ ಯಾವ ರೀತಿಯಾಗಿ ಗಗನದತ್ತ ಹೋಗ್ತಾ ಇದೆ ಅನ್ನುವಂಥದ್ದು. ಯಾಕಂತಂದ್ರೆ ಹಬ್ಬದ ಸಂದರ್ಭದಲ್ಲಿ ಸಾಕಷ್ಟು ಜನರು ಹೂವನ್ನ ಕೊಳ್ಳೋದಕ್ಕೆ ಮಾರ್ಕೆಟ್ಗೆ ಲಗ್ಗೆ ಇಡ್ತಾರೆ. ಈ ಸಂದರ್ಭದಲ್ಲಿ ಮಾತ್ರ ದರ ಆಗೋದು, ದರ ಹೆಚ್ಚಳ ಆಗೋದು, ಅವರಿಗೂ ಸಹ ವ್ಯಾಪಾರ ಆಗೋದು, ರೈತರಿಗೂ ಸಹ ಒಂದು ಲಾಭಾಂಶ ಸಿಗುವ ನಿಟ್ಟಿನಲ್ಲಿ ದರಗಳು ಜಾಸ್ತಿ ಆಗಿರುವಂತದ್ದು. ಸುಮಾರು 800 ರಿಂದ 1200 ವರೆಗೂ ಸಹ ಒಂದೊಂದು ಹೂಗಳು ಒಂದೊಂದು ರೀತಿಯ ಬೆಲೆಯಲ್ಲಿ ಏರಿಕೆ ಕಂಡು ಬರ್ತಾ ಇರುವಂತದ್ದು. ಅದೇ ರೀತಿಯಾಗಿ ಮಾರ್ಕೆಟ್ಗೆ ಹೂಗಳು ಸಹ ಈಗಾಗಲೇ ಸಾಕಷ್ಟು ವಿವಿಧ ಹಾಗೂ ವಿಶೇಷವಾದಂತಹ ಹೂಗಳು ಲಗ್ಗೆ ಇಟ್ಟಿರುವಂತದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಜೊತೆಗೆ ದೃಶ್ಯಾವಳಿಗಳಲ್ಲಿ ನಾವು ಜನರು ಯಾವ ರೀತಿಯಾಗಿ ಮಾರ್ಕೆಟ್ಗೆ ಬರುವುದು, ಹೂಗಳನ್ನ ಕೊಳ್ಳುವುದರಲ್ಲಿ ನಿರತರಾಗಿದ್ದಾರೆ ಅನ್ನುವಂಥದ್ದನ್ನ ಸಹ ನಾವು ಗಮನಿಸ್ತಾ ಹೋಗ್ಬೋದು. ಒಟ್ಟಾರೆಯಾಗಿ ಹಬ್ಬ ಅಂತಂದ್ರೆ ಸಾಕು, ಮನೆ ಮನೆಗಳಲ್ಲಿ ಸಡಗರ ಸಂಭ್ರಮಕ್ಕೆ ಹೂ ಒಂದ್ ರೀತಿಯಲ್ಲಿ ಕಾರಣ ಆಗುತ್ತೆ. ಹೂ ಇಲ್ಲದೆ ಹಬ್ಬಕ್ಕೆ ಹಬ್ಬ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಎಸ್, ನನ್ನೊಟ್ಟಿಗೆ ಇಲ್ಲಿನ ಹೂವಿನ ವ್ಯಾಪಾರಸ್ಥರೇ ಇದ್ದಾರೆ. ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ ಹೇಗಿದೆ ವ್ಯಾಪಾರ ಎಲ್ಲ ಅಂತ ಹೇಳಿ. ಅಮ್ಮ, ಹೆಂಗಿದೆ ಹೂವಿನ ವ್ಯಾಪಾರ? ವ್ಯಾಪಾರ ಇಲ್ಲಮ್ಮ, ಡಲ್. ಅದು ಪಾರ್ಕಿಂಗ್ ಬಂದಾಗಿದೆಲ್ಲ, ಅದಕ್ಕೆ ವ್ಯಾಪಾರ ಇಲ್ಲ. ದರ ಹೆಂಗಿದೆ ವ್ಯಾಪಾರ? ಓಕೆ, ಒಂದ್ ಕಡೆ ಪಾರ್ಕಿಂಗ್ ವಿಚಾರವಾಗಿ ಸಮಸ್ಯೆ ಆಗ್ತಾ ಇದೆ, ಇನ್ನೊಂದ್ ಕಡೆ ದರ ಹೆಂಗಿದೆ? ಸುಮಾರು ಏನು ವ್ಯಾಪಾರ ಗಿರಾಕಿ ಬಂದಿಲ್ಲ, ವ್ಯಾಪಾರ ನಡೀತಾ ಇಲ್ಲ. ನಾಳೆ ಹೆಂಗಿದೆ ಗೊತ್ತಾಗಿಲ್ಲ. ಪಾರ್ಕಿಂಗ್ ರೋಸ್ ಜಾಸ್ತಿ ಬೆಲೆ, ಸಾಮಾನ್ಯ ಎಲ್ಲ ಕಮ್ಮಿ ರೇಟ್. ಈಗ ಗೊತ್ತಾಗಿಲ್ಲ. ಪಾರ್ಕಿಂಗ್ ಕ್ಲಾಸ್ ಇದಾಗಿದ್ದ ಬರ್ತಾ ಇದ್ದಾರೆ. ಎಸ್, ಒಂದು ಕಡೆಗೆ ಹಬ್ಬದ ಹಿನ್ನೆಲೆಯಲ್ಲಿ ದರ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆಗಳಲ್ಲಿ ಪಾರ್ಕಿಂಗ್ ವಿಚಾರವಾಗಿ ಸಮಸ್ಯೆ ಆಗ್ತಾ ಇರೋದ್ರಿಂದಾಗಿ ಹೂವನ್ನ ಕೊಳ್ಳೋದಕ್ಕೆ ಜನರು ಬರ್ತಿಲ್ಲ ಅನ್ನುವಂಥದ್ದು ವ್ಯಾಪಾರಸ್ಥರ ಏನು ಒಂದು ಆಕ್ರೋಶ ಆಗಿರುವಂತದ್ದು. ಹಬ್ಬದ ಸಂದರ್ಭದಲ್ಲಿ ಮಾತ್ರ ನಮಗೆ ವ್ಯಾಪಾರ ಆಗುತ್ತೆ, ಪಾರ್ಕಿಂಗ್ ವ್ಯವಸ್ಥೆ ಸಮಸ್ಯೆ ಆಗ್ತಾ ಇರೋದ್ರಿಂದಾಗಿ ಅಷ್ಟಾಗಿ ಜನರು ಕೊಳ್ಳೋದಕ್ಕೆ ಬರ್ತಿಲ್ಲ ಮಾರ್ಕೆಟ್ಗೆ ಅನ್ನುವಂಥದ್ದು ಎಲ್ಲಿರುವಂತಹ ವ್ಯಾಪಾರಸ್ಥರ ಮಾತಾಗಿರುವಂತಹದ್ದು. ಒಟ್ಟಾರೆಯಾಗಿ ಹಬ್ಬ ಅಂದ ತಕ್ಷಣನೇ ಹೂಗಳ ಖರೀದಿಯಲ್ಲಿ ಜನರು ಮುಂದಾಗ್ತಾ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮಿ, ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.